Join your foot. Roll back your shoulders. Lift your chest. ಕೈಗಳೆರಡು ನೆಲಮುಖವಾಗಿರಲಿ. ಸಹಜವಾದ ಉಸಿರಾಟ. ಶ್ವಾಸ ತಗೊಳ್ಳಿ. ಎರಡೂ ಕೈ ನಿಮ್ಮ ತಲೆ ನೇರಕ್ಕೆ ಚಾಚಿ. ಹಸ್ತಗಳನ್ನು ಪರಸ್ಪರವಾಗಿ ಜೋಡಿಸಿ. ಭುಜಗಳು ನಿಮ್ಮ ಕಿವಿಗೆ ತಾಗಲಿ. ದೃಷ್ಟಿ ನೇರ ಇರಲಿ. ತಾಡಾಸನ. ಸಹಜವಾದ ಉಸಿರಾಟ. ಶ್ವಾಸ ಬಿಟ್ಟು ನಿಧಾನ ಯಥಾ ಪ್ರಕಾರ ಕೈಗಳನ್ನು ವಾಪಸ್. ಮತ್ತೊಮ್ಮೆ ಶ್ವಾಸನ ತಗೊಳ್ತಾ ಎರಡೂ ಕೈಗಳ ನಿಮ್ಮ ತಲೆಯಕ್ಕೆ ಚಾಚಿ. ಹಸ್ತದ ಬೆರಳುಗಳನ್ನು ಹೆಣೆದು ಆಕಾಶದ ಕಡೆಗೆ. ಆನ್ ಟುವರ್ಡ್ಸ್ ಸ್ಕೈ. ಸ್ಲೋಲಿ ಲುಕ್. ದೃಷ್ಟಿ ನಿಮ್ಮ ಹೆಣೆದ ಕೈ ಬೆರಳುಗಳು. ಸಹಜವಾದ ಉಸಿರಾಟ. ಮೊದಲೇ ನೇರವಾಗಿರಲಿ. ಮಣ್ಣಿ ಚಿಪ್ಪನ ಆದಷ್ಟು ಬಿಗಿಗೊಳಿಸಿ. ಮುಖ. ನೇರ ಹೆಣದ ಕೈ ಬೆರಳುಗಳನ್ನ ನಿಧಾನವಾಗಿ ಬಿಡಿಸಿ. ಪಾದದ ನಡುವೆ ಸ್ವಲ್ಪ ಅಂತರ ಇರಲಿ. ಎಡಹಸ್ತ ನಿಮ್ಮ ಎಡ ತೊಡೆಗೆ ತಾಗಿಸಿ. ಶ್ವಾಸವನ್ನು ತಗೊಳ್ತಾ ಬಲಗೈ ನಿಮ್ಮ ತಲೆ ನೇರಕ್ಕೆ ಚಾಚಿ. ಬಲಭುಜ ನಿಮ್ಮ ಕಿವಿಗೆ ತಾಗಿ. ಮತ್ತೊಮ್ಮೆ ಶ್ವಾಸ ತಗೊಳ್ಳಿ. ಎಡಹಸ್ತ ನಿಮ್ಮ ಎಡ ತೊಡೆ. ಮತ್ತೊಮ್ಮೆ ಶ್ವಾಸ ತಗೊಳ್ಳಿ. ಶ್ವಾಸವನ್ನು ಬಿಡಿತಾ ಕಂಪ್ಲೀಟ್ ಸೈಡ್ ಬೆಂಡ್ ಮಾಡಬೇಕು. ಎಡ ಭಾಗಕ್ಕೆ. ಎಡ ಹಸ್ತ ಎಡ ಮಂಡಿಗೆ ಬರಬೇಕು. ದೃಷ್ಟಿ ನಿಮ್ಮ ಚಾಚಿದ ಬಲ ಹಸ್ತ. ಪಾರ್ಶ್ವಕಟಿ ಚಕ್ರಾಸನ. ಸೊಂಟದ ಸುತ್ತಲಿನ ಭಾಗದ ಚರ್ಮದ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಗಮನಿಸ್ತಾ ಕೆಲಸ ಮಾಡಬೇಕು. ಶ್ವಾಸ ತಗೊಳ್ತಾ ಬಲಗೈ ನಿಮ್ಮ ತಲೆ ನೇರಕ್ಕೆ ಚಾಚಿ. ಶ್ವಾಸವನ್ನು ಬಿಡ್ತಾ ಬಲಗೈ ನಿಮ್ಮ ತೊಡೆಗೆ ತಾಗಿಸಿ. ಇನ್ನೊಂದು ಕಡೆ ಇದೆ ಅಭ್ಯಾಸ. ಶ್ವಾಸವನ್ನು ತಗೊಳ್ತಾ ಎಡಗೈ ನಿಮ್ಮ ತಲೆ ನೇರಕ್ಕೆ ಚಾಚಿ. ಅದಕ್ಕೆ ನೇರ ಇರಲಿ. ಎಡ ಭುಜಕ್ಕೆ ಬಿತ್ತಾಗಿ. ಬಲಹಸ್ತ ಬಲ ತೊಡೆ ಅಕ್ಕಪಕ್ಕ. ಶ್ವಾಸವನ್ನು ತಗೊಳ್ಳಿ. ಶ್ವಾಸವನ್ನು ಬಿಡ್ತಾ ಬಲಕ್ಕೆ ಸೈಡಲ್ಲಿ ಬಾಗಿ. ಹಾಗೆ ಬಲಹಸ್ತ ಬಲ ಮಂಡಿಯ ಪಕ್ಕದ. ಎಡಮೊಣಗೆ ಚಾಚಿ ನೇರ ಇರಲಿ. ದೇಹವಾಗಿ ವಿಶಾಲಗೊಳಿಸಿ. ದೃಷ್ಟಿ ಎಡ ಹಸ್ತ. ಶ್ವಾಸ ತಗೊಳ್ತಾ ಎಡಗೈ ನಿಮ್ಮ ತಲೆ ನೇರಕ್ಕೆ. ಶ್ವಾಸವನ್ನು ಬಿಡ್ತಾ ನಿಧಾನ ಎಡಗೈ ಕೆಳಕ್ಕೆ. ಮತ್ತೆ ಎರಡು ಪಾದವನ್ನು ಜೋಡಿಸಿ ಸಮಸ್ಥಿತಿಯಲ್ಲಿ. ಬಲಪಾದ ಸ್ವಲ್ಪ ಪಕ್ಕಕ್ಕೆ ಸರಿಸಿ. ಎರಡು ಕಾಲುಗಳು ಸ್ವಲ್ಪ ಅಂತರ ಇರಲಿ. ಭುಜದಷ್ಟು ಅಂತರ ಇರಲಿ. ಶ್ವಾಸವನ್ನು ತಗೊಳ್ತಾ ಎರಡು ಹಸ್ತ ಹೀಗೆ ಸೊಂಟಕ್ಕೆ ಸುತ್ತಿ. ನಿಮ್ಮ ಕೈ ನಾಲ್ಕು ಬೆರಳು ಸೊಂಟಕ್ಕೆ. ಎರಡು ಹೆಬ್ಬೆಟ್ಟನ್ನು ಜೋಡಿಸಿ. ಮೊಣಕೆ ಆಗಲಾಗಿದೆ. ಒಳ ತೊಳಗುಂಟೆ. ಎದೆ ಭಾಗ ವಿಶಾಲಗೊಳಿಸಿ. ಹೊಟ್ಟೆ ಭಾಗ ತಡೆಗಟ್ಟಿಸಿ. ಶ್ವಾಸವನ್ನು ತಗೊಳ್ಳಿ. ಶ್ವಾಸವನ್ನು ಬಿಡ್ತಾ ಎರಡು ಹೆಬ್ಬೆಟ್ಟಿನ ಸಹಾಯದ ಸೊಂಟ ಭಾಗ ಮುಂದೆ ತಲೆ. ಎದೆ ಭಾಗ ತಲೆ ಭಾಗ ಭುಜ ಭಾಗ ಹಿಂದೆ ತಗೊಳ್ಳಿ. ಒಳಗೆ ಅರ್ಧ ಚಕ್ರಾಸನ. ಸಹಜವಾಗಿ ಉಸಿರಾಟ ಮಾಡ್ತಾ ಇರಬೇಕು. ಶ್ವಾಸ ತಗೊಳ್ತಾ ನೇರವಾಗಿ ಬನ್ನಿ. ಶ್ವಾಸವನ್ನು ಬಿಡ್ತಾ ಎರಡು ಕಾಲನ್ನು ಜೋಡಿಸಿ. ಕೈಗಳು ಗೋಡೆ ಹತ್ತಿರ ಬನ್ನಿ. ಎಡಪಾದ ಬರಕ್ಕೆ ಗೋಡೆ.
ಬಲಗಾಲು ಒಂದು ಕಾಲಳತೆ ಮುಂದೆ ನಿಮಗೆ ಸಹಾಯಕ ಬೇಕಾದ್ರೆ ಬ್ಲಾಂಕೆಟ್ ಅನ್ನ ಫೋಲ್ಡ್ ಮಾಡಿ ಇಟ್ಕೊಳ್ತೀವಿ. ಅವಶ್ಯಕತೆ ಇದೆ ಇಟ್ಕೊಂಡು ಮಾಡಿ ತೊಂದರೆ ಇಲ್ಲ. ಎಡಪಾದ ಹಂಚು ಗೋಡೆಗೆ ಬಲಗಾಲು ಒಂದು ಕಾಲಳತೆ, ಎರಡು ಕಾಲಿಗೆ ಅಂತರ ಎಷ್ಟಿರ್ಬೇಕು? ಒಂದು ಕಾಲಳತೆ. ಬಲಗಾಲು ಹಿಮ್ಮಡಿ ಹೇಗಿರ್ಬೇಕು ಅಂದ್ರೆ ಎಡಪಾದ ಆರ್ಚ್ಗೆ ನೇರ ಇರಬೇಕು. ಇಲ್ಲಿ ಬರಲಿಕ್ಕೆ ಎಡಪಾದ ಆರ್ಚ್ ಇದೆ, ಫುಟ್ ಆರ್ಚ್, ಅಲ್ಲಿ ನೇರ ಇರಬೇಕು. ಬಲಪಾದ 90 ಡಿಗ್ರಿ, ಎಡಪಾದ ಸಂಪೂರ್ಣವಾಗಿ ಎಡಪಾದ ಹೊರಚಿನ ಗೋಡೆ ಇರಬೇಕು. ಅದೇ ಭಾಗ ವಿಶಾಲ, ಎರಡು ಸೊಂಟದ ಮೇಲೆ. ಬಲಗೈ ನೀವು ತಲೆ ನೇರಕ್ಕೆ ಚಾಚ್, ಮಂಡಿ ಚಿಪ್ಪನ ಮೇಲೆ ಹೋಗಿ ಹೇಳ್ಕೊಡಿ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡ್ತಾ ಹಾಗೆ ಸೈಡ್ ಬೆಂಡ್ ಮಾಡಿ. ಎಷ್ಟಾಗುತ್ತೆ ಇಲ್ಲ ಇಲ್ಲಿ ಇಟ್ಕೊಳ್ಳಿ, ಎಲ್ಲಾಗುತ್ತಲ್ಲ. ಎಡಬದಿ ಬೀಳ್ತಾ ಇದೆ, ಮುಂದೆ ಬೀಳಿದ್ರೆ ಹಿಂದೆ ತಗೊಳ್ಬೇಕು ಆದಷ್ಟು. ಎದೆ ಭಾಗ ವಿಶಾಲಗೊಳಿಸ್ಬೇಕು. ಟೇಕ್ ಲೆಫ್ಟ್ ಶೋಲ್ಡರ್ ಬ್ಯಾಕ್. ಬಲ ಹಸ್ತ ಆಂಕಲ್ ಮೇಲೆ ಇದೆ. ಮಂಡಿ ಚಿಪ್ಪನ ಇನ್ನಷ್ಟು ಬಿಗಿಗೊಳಿಸಿ. ಕೈಗೆ ನಿಮ್ಮ ಭುಜದ ನೇರಕ್ಕೆ ಚಾಚಿ, ದೃಷ್ಟಿ ನಿಮ್ಮ ಎಡ ಹಸ್ತ. ಉತ್ತಿತ ತ್ರಿಕೋನಾಸನ. ಬಲಪಾದ ಮೂಲವನ್ನು ಬಿಗಿಯಾಗಿ ಗೊತ್ತಿರಬೇಕು. ಪ್ರೆಸ್ ನಾಟ್. ಎಡಹಸ್ತ ಸೊಂಟದ ಮೇಲೆ ಸ್ವಲ್ಪ ಮಂಡಿ ಮಡಚಿ, ಹಸ್ತವನ್ನು ಕಪ್ ಶೇಪಲ್ಲಿ ಅಥವಾ ಅಂಗೈ ಊರಿ ಬ್ಲಾಂಕೆಟ್ ಕಪ್ ಶೇಪ್ ಅಥವಾ ಅಂಗೈ ಊರಿ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡ್ತಾ ಮಂಡಿಯಿಂದ ನೇರ ಮಾಡಿ ಬಲ ಮಂಡಿಯನ್ನು ಅದೇ ಭಾಗ ಇನ್ನಷ್ಟೇ ಎತ್ತಿ. ಎಡಗೈ ಮತ್ತೆ ಭುಜದ ನೇರಕ್ಕೆ ಚಾಚಿ, ದೃಷ್ಟಿ ನಿಮ್ಮ ಎಡಹಸ್ತ. ಉತ್ತಿತ ತ್ರಿಕೋನಾಸನ. ಮತ್ತೆ ಎಡಹಸ್ತ ಸೊಂಟ ಮತ್ತೆ ಬಲ ಮಂಡಿ ಬರ್ತೀವಿ. ಯಾರಿಗಾಗತ್ತವ್ರು ಮಾತ್ರ ಬ್ಲಾಂಕೆಟ್ ಅನ್ನು ಸರಿಸಿ ಹಸ್ತವನ್ನು ಕಪ್ ಶೇಪಲ್ಲಿ ಹಿಮ್ಮಡಿಯ ಪಕ್ಕ ಕೊಡಿ. ಇನ್ನು ಹೇಳಿ ಮಾಡಿ, ಎಕ್ಸೆಲ್ ಮಾಡಿದ ಮತ್ತೆ ಮಂಡಿ ನೇರ ಮಾಡಿ. ಇದೇ ಭಾಗ ಎತ್ತಿ. ಇನ್ನು ಪುಶ್ ಯುವರ್ ಲೆಫ್ಟ್ ಲೆಗ್ ಬ್ಯಾಕ್, ಲೆಫ್ಟ್ ಶೋಲ್ಡರ್ ಬ್ಯಾಕ್. ಎಡಗೈನೇ ನಿಮ್ಮ ಭುಜದ ನೇರಕ್ಕೆ ಚಾಚಿ, ಆದರೂ ಮಾತ್ರ ಅಂಗೈ ಮೇಲೆ ಹಾಕ್ಯವು, ಇಷ್ಟೇ ಮೇಲೆ. ಶ್ವಾಸ ತಗೊಳ್ತಾ ನಿಧಾನ ಮೇಲಕ್ಕೆ ಬನ್ನಿ. ಶ್ವಾಸ ಬಿಡ್ತ ಎರಡು ಕಾಲನ್ನು ಜಾಯಿನ್ ಮಾಡಿ. ಮತ್ತೆ ಗೋಡೆ ಕೆಳಗೆ ಬನ್ನಿ. ಬ್ಲಾಂಕೆಟ್ ಅನ್ನ ಈ ಪಕ್ಕ ಬಲಪಾದ ಹೊರತು ಗೋಡೆಗೆ, ಎಡಗಾಲು ಒಂದು ಕಾಲಕ್ಕೆ ಮುಂದೆ, ಎಡಪಾದ 90 ಡಿಗ್ರಿ, ಬಲಪಾದ ಹೊರತು ಗೋಡೆಗೆ ತಾಗಿದೆ. ಎರಡು ಹಸ್ತ ಸೊಂಟದ ಮೇಲೆ, ಎಡಗೈನ ಚಾಚ್, ನಿಮ್ಮ ತಲೆ ನೇರ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಟ್ಟು ಹಾಗೆ ಸೈಡ್ ಬೆಂಡ್ ಮಾಡಬೇಕು. ಎಡ ಹಸ್ತ ಆಂಕಲ್ ಮೇಲೆ, ಭುಜನ ಮುಂದೆ ಬರ್ತಾರೆ, ಭುಜನ ಹಿಂದೆ ತಳ್ಳಬೇಕಾದಷ್ಟು. ಇದೇ ಭಾಗ ವಿಶಾಲಗೊಳಿಸ್ತಾ ನಿಮ್ಮ ಬಲ ವಸ್ತಿ ಕುಹರ ಮತ್ತು ಬಲ ಭುಜವನ್ನು ಹಿಂದೆ ತಳ್ಳಬೇಕು. ಇದೇ ಭಾಗ ವಿಶಾಲಗೊಳಿಸ್ತಾ ನಿಧಾನ ಬಲಗೈ ಭುಜದ ನೇರಕ್ಕೆ ಚಾಚ್, ಮಂಡಿ ಚಿಪ್ಪನ್ನು ಬಿಗಿಗೊಳಿಸ್ತಾ ಎಡಪಾದ ಮೂಲವನ್ನು ಬಿಗಿಯಾಗಿ ಒತ್ತೇವೆ. ಪುಶ್ ಯುವರ್ ರೈಟ್ ಪೆಲ್ವಿಕ್ ಬ್ಯಾಕ್. ಬಲ ಹಸ್ತ ಸೊಂಟ ಮೇಲೆ ಕೂಡ ಎಡಮಂಡಿ ಮಡಚಿ. ಯಾರಿಗಾಗತ್ತವರು ಕಪ್ ಶೇಪಲ್ಲಿ ಹಸ್ತವನ್ನು ಬ್ಲಾಂಕೆಟ್ ಮೇಲೆ ಅಂಗೈ ನೋಡಿ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡ್ತಾ ಬಂದು ಮಂಡಿ ನೇರ ಮಾಡಿ. ಇದೇ ಭಾಗ ವಿಶಾಲಗೊಳಿಸ್ತಾ ದೃಷ್ಟಿ ಮೇಲ್ಛಾವಣಿ. ಎಡಭುಜ ಒಳಗೆ ಬರಲಿ, ಬಲವನ್ನು ಹಿಂದೆ ತಗೊಳ್ಳಿ. ಮತ್ತೆ ಕೈಯಲ್ಲಿ ಚಾಚಿ ಭುಜದ ನೇರಕ್ಕೆ, ದೃಷ್ಟಿ ಮೇಲ್ಛಾವಣಿ ಅಥವಾ ಚಾಚಿದ ಹಸ್ತ. ಸ್ಥಿತಿಲಿರೋ ಪ್ರಯತ್ನ ಮಾಡಬೇಕು. ಮತ್ತೆ ಹಸ್ತ ಸೊಂಟದ ಮೇಲೆ ಎಡಮಂಡಿಯನ್ನು ಮಡಚಿ ನಿಧಾನ ಬ್ಲಾಂಕೆಟ್ ಆದ ತೆಗೆದು ಬಿಡಿ. ಹಿಮ್ಮಡಿ ಪಕ್ಕದಲ್ಲಿ ಮೊಳಕೆ ಮಂಡಿ ಹತ್ರ ಬರಲಿ, ಕಪ್ ಶೇಪ್ ಹಸ್ತ ಕೊಡಿ. ಒಂದು ಮಂಡಿ ನೇರ ಮಾಡಿ, ಇನ್ಹೇಲ್ ಮಾಡಿ, ಎಕ್ಸೆಲ್ ಮಾಡಿ ಮಂಡಿ ನೇರ ಮಾಡಿ. ಇದೇ ಭಾಗ ವಿಶಾಲಗೊಳಿಸ್ತಾ ಬಲ ಭುಜ ಹಿಂದೆ ತಗೊಳ್ಳಿ, ಎಡಭುಜ ಒಳಗೆ ತಗೊಳ್ಳಿ. ಪುಶ್ ಯುವರ್ ರೈಟ್ ಪೆಲ್ವಿಕ್ ಬ್ಯಾಕ್. ಕೈಯ ಮೇಲೆ ಚಾಚ್, ಅದರ ಮಾತ್ರ ಅಂಜೆ ನೆಲದ ಮೇಲೆ ಲುಕ ನೇರ. ಶ್ವಾಸ ತಗೊಳ್ತಾ ಮೇಲೆ, ಶ್ವಾಸ ಬಿಟ್ಟ ಅದನ್ನು ಚೊಕ್ಸಿ. ಹೀಗೆ ಗೋಡೆ ಕಡೆಗಳಲ್ಲಿ ಈ 4 ಬ್ಲಾಂಕೆಟ್ ಇದೆಯಲ್ಲ, ಇದನ್ನ ಹಿಂಗೆ ಇಟ್ಕೊಳ್ಳಿ.
ಗೋಡೆ. ಓಕೆ, ಅದು ಹಿಂದೆ ನೀವು ನಿಂತು ಅಂತರ ಇರಬೇಕು. ಸ್ವಲ್ಪ ಗೋಡೆಗೆ ಪಾದ ಓಡಲಿಕ್ಕೆ ಹೀಗೆ ಸ್ವಲ್ಪ ಅಂತರ ಕೊಡಬೇಕು. ಓಕೆ, ಎಡಗಾಲಿ ಹಿಂದೆ ಈ ಗೋಡೆಗೆ ನಿಂತ್ಕೊಳ್ಳಿ. ಆದರೆ ಬಲಪಾದ ಒಂದು ಗೋಡೆ ತಾಗಲಿಕ್ಕಿಲ್ಲ. ಬಟಕ್ ಟು ವಾಲ್, ಎರಡು ಕೈ ಬಿಡಿಸಿ ನೇರ ಟಚ್. ಇನ್ಹೇಲ್ ಮಾಡಿ, ಎಕ್ಸೆಲ್ ಮಾಡ್ತಾ ತ್ರಿಕೋನ ಹಸ್ತ ಸ್ಥಿತಿ. ಮಂಡಿ ಮಡಚಲ್ಲಿ ಎಡ ಸೊಂಟ ಮೇಲೆ, ಎಡಗಾಲಿ ಮಾಡಿ, ಬಲಹಸ್ತನ ಕಪ್ ಶೇಪಲ್ಲಿ ಮಾಡಿ. ಬ್ಲಾಂಕೆಟ್ ಮುಂದೆ ಇದೆ, ಮುಂದೆ ಇರತಕ್ಕಂಥ ಬ್ಲಾಂಕೆಟ್ ಕಪ್ ಶೇಪಲ್ಲಿ ತಂದೆ ಹೋಗಿ. ಇನ್ಹೇಲ್ ಮಾಡಿ, ಸ್ಲೋಲಿ ಟೇಕ್ ಯುವರ್ ಲೆಫ್ಟ್ ಲೆಗ್ ಬ್ಯಾಕ್. ಬಟ್ ಬಟಕ್ ಹ್ಯಾಸ್ ಟು ಟಚ್ ಟು ವಾಲ್. ರೈಟ್ ಬಟಕ್ ಟಚ್ ಆಗಲ್ಲ, ಎಡ ಬಟಕ್ ಟಚ್ ಆಗಲ್ಲ. ಅದನ್ನು ಕೂಡ ಎಡ ಬಟಕ್ ಹಿಂದೆ, ಕಲ್ಬೇಕಂದ್ರೆ ಹಿಂದೆ ತಗೊಂಡು ಎಡ ಬಟಕ್ನಿಂದ ಗೋಡೆಗೆ ತಾಗಬೇಕು. ಬೆನ್ನಿನ ಹಿಂಭಾಗ ಗೋಡೆಗೆ ತಾಗಬೇಕು, ತಲೆ ಗೋಡೆಗೆ ತಾಗಬೇಕು. ಎಡಗೈ ನಿಮ್ಮ ಭುಜದ ನೇರಕ್ಕೆ ಅರ್ಧ ಚಂದ್ರಾಸನ. ಮುಖ ಸಾಧ್ಯ ಆದರೆ ಇಷ್ಟೇ ಹಸ್ತದ ಕಡೆಗೆ ಎದುರುಗಡೆ ಮಾಡಬೇಕು. ಇರಬೇಕು, ಗೋಡೆ ಸಪೋರ್ಟ್ ಇದೆ. ಅಲ್ಲಿ ತುಂಬಾ ಮೇಲೆ ತಗೊಳ್ಳಿಕ್ಕಿಲ್ಲ, ಕೆಳಗೆ ತಗೊಳ್ಳಿಕ್ಕಿಲ್ಲ. ಸೊಂಟ ನೇರಕ್ಕೆ ಕಾಲು ಚಾಚಬೇಕು ಇಷ್ಟೇ. ಹೋದ ಬಟಕ್ ಟು ವಾಲ್. ನಿಧಾನ ಹಸ್ತ ಸೊಂಟ ಮೇಲೆ ಎಡ ಹಸ್ತ ಮಂಡಿ ಮಡಚಿ ವಾಪಸ್. ಬ್ಲಾಂಕೆಟ್ ಅನ್ನ ಈ ಪಕ್ಕಕ್ಕೆ ಇಟ್ಕೊಳ್ಳಿ. ನಿಮ್ಮ ಪಾದ ಮುಂದೆ ಬರಲಿಕ್ಕೆ ನೀವು ಲೆಗ್ ಹಿಂದೆ ಇಟ್ಕೊಳ್ಳಿ. ಓಕೆ, ಗೋಡೆ ನಿಂತ್ಕೊಳ್ಳಿ. ಬಟಕ್ ಟು ವಾಲ್. ಎರಡು ಕೈ ಭುಜ ನೇರ ಚಾಚಿ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಟ್ಟು ತ್ರಿಕೋನ ಸ್ಥಿತಿ ಬನ್ನಿ. ಎಡಗಣ್ಣೆ ಮಡಚಿ, ಬಲಗಾಲಿ ಮಾಡಿ, ಹಸ್ತವನ್ನ ಕಪ್ ಶೇಪಲ್ಲಿ ಬ್ಲಾಂಕೆಟ್ ಮೇಲೆ ಕೊಡಿ. ಓಕೆ, ಇನ್ಹೇಲ್, ಟೇಕ್ ರೈಟ್ ಲೆಗ್ ಅಪ್. ಬೋತ್ ಬಟಕ್ ಟು ವಾಲ್. ಎದೆ ಹಿಂಭಾಗ ಗೋಡೆ ತಾಗಿಬೇಕು. ಬಲಗೈ ಭುಜ ನೇರಕ್ಕೆ, ದೃಷ್ಟಿ ನಿಮ್ಮ ಬಲ ಹಸ್ತ. ಅರ್ಧ ಚಂದ್ರಾಸನ. ಕಷ್ಟಾದ್ರೆ ಎದುರುಗಡೆ ನೋಡ್ಬೋದು. Right, open your groin. ಶ್ವಾಸ ಬಿಟ್ಟ ಹಸ್ತ ಸೊಂಟದ ಮೇಲೆ ಹಾಗೆ ಮತ್ತೆ ಗೋಡೆ ಇರ್ತದೆ. ಎಡಪಾದ ಮುಂಚೆ ಗೋಡೆ ಕೊಡಿ. ಬ್ಲಾಂಕೆಟ್ ನೋಡಿ, ಇಷ್ಟೊತ್ತು ನಾವು ವಾಲ್ ಸಪೋರ್ಟ್ ತಗೊಂಡು ಈಗ ಕಾಲು ಮಾತ್ರ ಗೋಡೆಗೆ ಟಚ್ ಮಾಡಿ ಎಷ್ಟು ಮಾಡೋದು. ಬ್ಲಾಂಕೆಟ್ನ 4 ಫೋಲ್ಡ್ ಬ್ಲಾಂಕೆಟ್ ಪಾದ ಮುಂದೆ, ಕಿರುಬೆರಳು ಸ್ವಲ್ಪ ಪಕ್ಕಕ್ಕೆ ಇರಲಿ. ಗೋಡೆಗಿದ್ರೆ ಹೇಗೆ ಇಟ್ಕೋಬಹುದು. ಈಗ ಮಾಡಿದಾಗ ಸ್ವಲ್ಪ ಕಿರುಬೆರಳು ಡೈರೆಕ್ಟ್ ಸಿಗಬಾರ್ದು. ಓಕೆ, ಒಂದು ಕಾಲವತ್ತೆ. ಎಡ ಸೊಂಟದ ಮೇಲೆ ಬಲಗೈ ತಲೆ ನೇರಕ್ಕೆ ಟಚ್. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡ್ತಾ ತ್ರಿಕೋನ ಹಸ್ತಿದೆ. ಈಗ ಬಲ ಮಂಡಿ ಮಡಚಿ, ಹಸ್ತವನ್ನು ಕಪ್ ಶೇಪಲ್ಲಿ ಕೊಡಿ. ಬ್ಲಾಂಕೆಟ್ ಮೇಲೆ ಇನ್ಹೇಲ್ ಮಾಡಿ, ಸ್ಲೋಲಿ ಟೇಕ್ ಯುವರ್ ಲೆಫ್ಟ್ ಲೆಗ್ ಅಪ್. ನೋಡಿ, ಪಾದ ಗೋಡೆಗೆ ತಾಗಬೇಕು, ಸೊಂಟ ನೇರಕ್ಕೆ ಇರಬೇಕು. ಓಕೆ, ಬಲಮಂಡಿ ಸ್ವಲ್ಪ ಮಡಚಿದೆ, ಅದನ್ನು ನೇರ ಮಾಡ್ತಾ ಎದೆ ಭಾಗ ಎದುರುಗಡೆ ಗೋಡೆಗೆ ಪ್ಯಾರಲ್ ಮಾಡಬೇಕು. ಬೋತ್ ದ ಬಟಕ್ ಶುಡ್ ಬಿ ಈಕ್ವಲ್. ಬಟಕ್ ಕ್ರಾಸ್ ಆಗಬಾರ್ದು, ಶುಡ್ ಬಿ ಒನ್ ಲೈನ್. ಎದೆ ಭಾಗ ಶೋಲ್ಡರ್ ಬ್ಯಾಕ್. ಎಡಗೈ ನಿಮ್ಮ ತಲೆ ನೇರಕ್ಕೆ ಚಾಚಿ, ದೃಷ್ಟಿ ನಿಮ್ಮ ಎಡ ಹಸ್ತ. ಅರ್ಧ ಚಂದ್ರಾಸನ, ಹಾಫ್ ಮೂನ್ ಪೋಸ್. ಸಹಜವಾದ ಉಸಿರಾಟ. ಎಡಹಸ್ತ ಸೊಂಟದ ಮೇಲೆ ಮಂಡಿ ಮಡಚಿ, ನಿಧಾನ ಕಾಲು ಗೋಡೆ ಕೊಡಿ, ಸ್ಲೋಲಿ ಕಾಲು. ಇನ್ನೊಂದು ಕಡೆ ಅಭ್ಯಾಸ. ಬಲಪಾದ ಮಂಡಿ ಗೋಡೆ ಇದೆ. ಬ್ಲಾಂಕೆಟ್ ಅನ್ನ ಎಡಪಾದ ಕಿರುಬೆರಳು ನೇರಕ್ಕೆ ಇಟ್ಟು ಒಂದು ಕಾಲು ಅಳತೆ. ಎರಡು ಹಸ್ತ ಸೊಂಟದ ಮೇಲೆ, ಎಡಗೈ ಮೇಲೆ ಇನ್ಹೇಲ್ ಅಪ್. ಎಕ್ಸೆಲ್ ಮಾಡ್ತಾ ತ್ರಿಕೋನ ಹಸ್ತಿದೆ. ಎಡ ಮಂಡಿ ಮಡಚಿ, ಹಸ್ತವನ್ನು ಕಪ್ ಶೇಪಲ್ಲಿ 4 ಫೋಲ್ಡ್ ಬ್ಲಾಂಕೆಟ್ ಮೇಲೆ ಕೊಡಿ. ಮೊಣಕೈ ನೋಡಿ ಇಲ್ಲಿರುತ್ತೆ. ಆರ್ಮ್ಪಿಟ್ ಮಂಡಿ ಹತ್ತಿರ ಬರಬೇಕು. ಬಲಗಾಲಿ ಮಾಡಿ, ಇನ್ಹೇಲ್ ಮಾಡ್ತಾ ಬಲಗಾಲಿ ಸೊಂಟ ನೇರಕ್ಕೆ ಚಾಚಿ ಗೋಡೆ ಇರುತ್ತೆ. ಸೊಂಟ ನೇರ, ಎಡ ಮಂಡಿ ಮಡಚಿದೆ. ಎಡ ಮಂಡಿ ನೇರ
is both buttock should be in one line. Look up. ಬಲಹಸ್ತ ಸೊಂಟದ ಮೇಲೆ ಎಡಮಂಡಿ ಬಾಚಿ ನಿಧಾನ ಕಾಲನ್ನ ಹೀಗೆ ಬಲಹಸ್ತವನ್ನ ಗೋಡೆ ಕಕ್ಷೆ ಕಲ್ಪು ಗೋಡೆಯಿಂದ 1 arm ಡಿಸ್ಟೆನ್ಸ್ ಬಂತು ನಿಧಾನ ಬಲಮಂಡಿಯನ್ನು ಮಾಡಿ ಬಲಗಾಲಿನ ಹಿಮ್ಮಡಿ ಎಡಪಾದ ಮೂಲಕ್ಕೆ ಬದ್ಧವಾಗಿ ರೈಟ್ ಹೀಲ್ ಟು ಯುವರ್ ಲೆಫ್ಟ್ ಪಲ್ವಿ ಮಂಡಿ ನೋಡಿ ನಿಮ್ಮ ಸೊಂಟ ನೇರಕ್ಕೆ ಮುಂದೆ ಅಥವಾ ಹಿಂದೆ ಹೋಗ್ಲಿಕ್ಕಿಲ್ಲ ಮಂಡಿ ಮಟ್ಟದಾಗ ನಿಮ್ಮ ಸೊಂಟ ನೇರಕ್ಕೆ ಈ ಭಾಗ ಶರೀರ ಒಂದೇ ನೇರ ಬರಬೇಕು ನಿಧಾನ ಎಡಗೈ ನಿಮ್ಮ ತಲೆ ನೇರಕ್ಕೆ ಚಾಚಿ ಭುಜಕ್ಕೆ ವಿತ್ತಾಗ್ಲಿ ಸ್ವಲ್ಪ ಮುಂದೆ ಹಿಂದೆ ತಗೊಂಡು ಮಂಡಿ ಸೊಂಟ ನೇರಕ್ಕೆ ಬಲಹಸ್ತ ಕಕ್ಷೆಪಲ್ಲಿ ಗೋಡೆ ಕೊಡಿ ದೃಷ್ಟಿನ ಒಂದೇ ಒಂದು ಪಾಯಿಂಟ್ ಕಾನ್ಸಂಟ್ರೇಟ್ ಮಾಡ್ತಾವನೆ ಆ ಕಡೆ ಕಡೆ ನೋಡ್ಲಿಕ್ಕಿಲ್ಲ ಕಾನ್ಸಂಟ್ರೇಟ್ ಬರ್ತಾ ಇದೆ ಇವಾಗ ನಿಧಾನ ಬಲಹಸ್ತವನ್ನು ನಿಮ್ಮ ಎಡ ಹಸ್ತಕ್ಕೆ ಜೋಡಿಸಿ ವೃಕ್ಷಾಸನ ನಿಧಾನ ಶ್ವಾಸ ಬಿಡ್ತಾ ಕೈ ಕೆಳಕ್ಕೆ ಕಾಲನ್ನ ಟರ್ನ್ ಆಗುತ್ತೆ ಡಿಸ್ಟೆನ್ಸ್ ಫ್ರಮ್ ವಾಲ್ ಎಡಮಂಡಿಯನ್ನು ಮಡ್ತಾ ಎಡಗಾಲನ ಹಿಮ್ಮಡಿ ಬಲ ತೊಡೆಯ ಮೂಲಕ್ಕೆ ಬದ್ಧವಾಗಿಸಿ ಬಲಗೈ ನಿಮ್ಮ ತಲೆ ನೇರಕ್ಕೆ ಚಾಚಿ ದೃಷ್ಟಿನ ನೇರವಾಗಿ ನೋಡ್ತಾ ಬನ್ನಿ ಮಂಡಿ ನಿಮ್ಮ ಸೊಂಟ ನೇರಕ್ಕೆ ನಿಧಾನವಾಗಿ ಎಡ ಹಸ್ತವನ್ನ ಬಲ ಹಸ್ತಕ್ಕೆ ಜೋಡಿಸಿ ವೃಕ್ಷಾಸನ ಶ್ವಾಸ ಬಿಡ್ತಾ ಎರಡೂ ಕೈ ಕೆಳಕ್ಕೆ ಮಂಡಿನ ರಿಲೀಸ್ ಮಾಡಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಬೆನ್ನುದಂಡ ನೇರ ಇರಲಿ ಎರಡು ಕೈ ಉಚ್ಚಿ ಮುದ್ರೆಯಲ್ಲಿ ಕಣ್ಣು ಮುಚ್ಚಿ ಕಂಟಿನ್ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಂಡಿ ಜೋಡಿಸಿ ಹಾಗೆ ಎದೆ ಭಾಗ ವಿಶಾಲವಷ್ಟು ಹತ್ತಿರ ಒಳ ತಗೊಳ್ಳಿ ಎರಡು ಕೈ ಹಿಂದೆ ತಗೊಳ್ಳಿ ಓಕೆ ಯಾರಿಗೆ ಪ್ರಶ್ನೆ ಮಾಡಿ ನಿಧಾನ ಮೊಣಕೈ ಮಡಚಿ ಮೊಣಕೈ ನೆಲದ ಮೇಲೆ ಎದ್ದ ಹಸ್ತ ನಿಮ್ಮ ಪಾದ ಅವಕಾಶ ಇರ್ತದೆ ಇಷ್ಟೇ ಮಾಡಿ ಓಕೆ ಇನ್ನೂ ಆಗುತ್ತೆ ನಾವೇ ಮಾಡಬೇಕು ನಿಧಾನ ಹಾಗೆ ಸಂಪೂರ್ಣ ಬೆನ್ನಿನ ಭಾಗವನ್ನು ನೆಲದ ಮೇಲೆ ತಲೆ ಹಿಂಭಾಗ ಮಂಡಿ ಹತ್ತ ಎರಡು ಕಡೆ ಹಿಂದೆ ಚಾಚಿ ಸುಪ್ತ ವಜ್ರಾಸನ ಕಣ್ಣು ರಿಲ್ಯಾಕ್ಸ್ ಹಾಗೆ ಮತ್ತೆ ಆಂಕಲ್ ಕೊಡಿ ಮೊಣಕೈ ಒತ್ತಿ ನಿಧಾನ ಮೇಲೆ ಮತ್ತೆ ವಜ್ರಾಸನದಲ್ಲಿ ಕುಳಿತು ಹಸ್ತಗಳಲ್ಲಿ ನಮಸ್ಕಾರ ಮುದ್ರೆಯಲ್ಲಿ ಮೃದುವಾದ ಕಣ್ಣುಗಳ ದೃಷ್ಟಿಯಲ್ಲಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ
ಶಾಖವನ್ನು ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ರೊಟೇಟ್ ಮಾಡಿ ಕೈಗಳನ್ನು ಕಟ್ಟಿ ಇನ್ಹೇಲ್ ಮಾಡಿ ಎಕ್ಸೆಲ್ ಮಾಡಿ ಅಂತ ನಿಲ್ಲಿಸಿ ಎತ್ತಿ ಶ್ವಾಸವನ್ನು ಬಿಡಿಸಿ ಶುಭ